Hello everyone, welcome back to Minds for Engineering YouTube ಚಾನಲ್. ಸೊ ಇಲ್ಲಿ ತನಕ ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒನ್ ಬಗ್ಗೆ ಲಾಸ್ಟ್ ಏನು ಸೆಮಿಸ್ಟರಲ್ಲಿ ಇದ್ದಿದ್ದು ಅದರಲ್ಲಿ ಎಲ್ಲ ಸೆಷನ್ಸ್ದು ವೀಡಿಯೋಸ್ನ ಎಲ್ಲ ಚೆನ್ನಾಗಿ ನೋಡಿದಿರಿ ಆ್ಯಂಡ್ ಐ ಹ್ಯಾವ್ ಗಿವ್ ಎ ಗುಡ್ ಕಮೆಂಟ್ ಆಲ್ಸೋ. ಸೊ ಸಿಮಿಲರ್ ಟು ದ್ಯಾಟ್ ಫ್ರಮ್ ದ್ಯಾಟ್ ಇನ್ಸ್ಪಿರೇಷನ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಟು ನಾವು ಸೆಷನ್ ಬೈ ಸೆಷನ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಬೆಟರ್ ಆ್ಯಂಡ್ ನಿಮಗೆ ಕೆಲವೊಂದು ವಿಡಿಯೋಸು ಅದ್ರ ಮತ್ತು ಇಮೇಜಸ್ಗಳ ಮುಖಾಂತರ ನನಗೆ ಒಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ. ಸೊ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ಫಸ್ಟ್ ವೀಕ್ ಕಂಟೆಂಟ್. ಸೊ ಬಿಫೋರ್ ಗೋಯಿಂಗ್ ಟು ದ ವೀಕ್ಸ್, ಸೊ ಲೆಟ್ ಮೀ ಎಕ್ಸ್ಪ್ಲೈನ್ ವಾಟ್ ಆರ್ ದೇರ್ ಇನ್ ದ ಸಿಲೆಬಸ್ ಫಸ್ಟ್. ಸೊ ಸಿಲೆಬಸ್ ನೋಡೋದಾದರೆ 25 ME 21 I ಇದೆ. ಅಗೇನ್ ಇಟ್ ಈಸ್ 50 marks ಥಿಯರಿ ಆ್ಯಂಡ್ 50 marks CIE. ಕಾಂಟ್ಯಾಕ್ಟ್ ಹವರ್ಸ್ ಇಸ್ 104 hours per semester. ಸೊ 2 ಬ್ಯಾಚಸ್ ಇದ್ರೆ 104 ಮಾಡಬೇಕಾಗುತ್ತೆ. ಇಲ್ಲಿ CO ವೈಸ್ ಹೇಳೋದಾದರೆ ನೀವೇನೇನು ಲರ್ನಿಂಗ್ ಮಾಡ್ತೀರಾ ಈ ಒಂದು ಸಿಲೆಬಸ್ಸಲ್ಲಿ ಅಂತ ಜಸ್ಟ್ ಬ್ರೀಫ್ ಮಾಡ್ತಾ ಬರ್ತೀನಿ. ಸೊ CO1 ಇಸ್ ಆಲ್ ಅಬೌಟ್ ಹೀಟ್ ಟ್ರೀಟ್ಮೆಂಟ್ ಆ್ಯಂಡ್ ಸರ್ಫೇಸ್ ಟ್ರೀಟ್ಮೆಂಟ್ ಪ್ರೋಸೆಸಸ್ ಅಲಾಂಗ್ ವಿತ್ ದ ಕ್ರಿಸ್ಟಲ್ ಸ್ಟ್ರಕ್ಚರ್. ಸೊ ಅದ್ರ ಬಗ್ಗೆ ಇರುತ್ತೆ. ಆ್ಯಂಡ್ ಲಿಟಲ್ ಬಿಟ್ ಮೆಟೀರಿಯಲ್ಸಲ್ಲಿ ಏನು ಉಳಿದಿತ್ತು ಫಸ್ಟ್ ಸೆಮಿಸ್ಟ್ರಲ್ಲಿ. ಸೊ ದೆರ್ ಆರ್ ಸಮ್ ಪೋರ್ಷನ್ಸ್ ವಿಚ್ ಇಸ್ ಅವೈಲಬಲ್ ಇನ್ ವೀಕ್ ನಂಬರ್ 5. ಸೊ ದಟ್ ಈಸ್ ಆಲ್ಸೋ ವಿ ಕ್ಯಾನ್ ಕನ್ಸಿಡರ್ as CO1 in this case. So CO2 is all about castings, how to prepare a castings, molds, patterns, those things. And CO3 forging, rolling and extrusion ಬಗ್ಗೆ ಕಲ್ತ್ಕೋತೀರಿ. CO4 ಅಲ್ಲಿ ಶೀಟ್ ಮೆಟಲಲ್ಲಿ ಯಾವ್ಯಾವ ಥರ ಆಪರೇಷನ್ಸ್ ಮಾಡ್ತಾರೆ, ಶೀಟ್ ಮೆಟಲಲ್ಲಿ ನೀವು ಯಾವ್ಯಾವ ಥರ ಪ್ರಾಕ್ಟಿಕಲ್ ಎಕ್ಸಸೈಸ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಇರುತ್ತೆ, ಡೆವಲಪ್ಮೆಂಟ್ ಬಗ್ಗೆ ಕಲ್ತ್ಕೋತೀರಾ. ಆ್ಯಂಡ್ CO5 ಅಲ್ಲಿ ಇಂಟ್ರೊಡಕ್ಷನ್ ಅಬೌಟ್ ಸಮ್ ಆಫ್ ದ ಬೇಸಿಕ್ ಮಿಷನ್ಸ್ ಲೈಕ್ ಡ್ರಿಲ್ಲಿಂಗ್, ಗ್ರೈಂಡಿಂಗ್ ಮಿಷನ್ಸ್ ಆ್ಯಂಡ್ ಲೇತ್ ಆ್ಯಂಡ್ ಮಿಲ್ಲಿಂಗ್ ಮಿಷನ್ಸ್. ಓನ್ಲಿ ಬೇಸಿಕ್ ಪಾರ್ಟ್ಸ್ ಏನೇನಿರುತ್ತೆ, ಆಪರೇಷನ್ಸ್ ಏನೇನು ಮಾಡ್ತೀರಿ. ಸೊ ಇಷ್ಟು COಗಳು ನೀವು ಈ CME 2 ಅಲ್ಲಿ ಕಲಿತಾ ಬರ್ತೀರಿ. ಅಕಾರ್ಡಿಂಗ್ ಟು ದಿಸ್ ದ ಸಿಲೆಬಸ್ ಇಸ್ ಲೈಕ್ ದಿಸ್. In week 1 you are going to learn about crystal structure. So this is very new to you because materials ಬಗ್ಗೆ ತಿಳ್ಕೊಂಡಿರ್ತೀರಿ. ಮೆಟೀರಿಯಲ್ಸು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಯಾವ ಥರ ಕಾಣುತ್ತೆ, ಯಾವ ಥರ ಮೆಟೀರಿಯಲ್ಸ್ಗಳು ಯಾವ್ಯಾವ ಥರ ಸ್ಟ್ರಕ್ಚರ್ಸ್ನ ಎಕ್ಸಿಬಿಟ್ ಮಾಡ್ತವೆ, ಆಟೋಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್ ಅಂದರೆ ಏನು, ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಏನು. ಸೊ ದೋಸ್ ಥಿಂಗ್ಸ್ ಯು ಲರ್ನ್ ಇನ್ ಫಸ್ಟ್ ವೀಕ್. And in the practice content, you are going to learn about microscopes, SEM and TEM microscopes, which are exclusively available to know the crystal structures. ಆ್ಯಂಡ್ ನೀವು ಕೂಡ ಸ್ಟಿಕ್ ಆ್ಯಂಡ್ ವೈರ್ ಮಾಡಲ್ ಯೂಸ್ ಮಾಡಿಕೊಂಡು ಮಾಡಲ್ನ ಮಾಡಬೇಕಾಗುತ್ತೆ. ಸಿಮಿಲರ್ಲಿ ಐರನ್ ಕಾರ್ಬನ್ ಡಯಾಗ್ರಾಮ್, ಫೇಸ್ ಡಯಾಗ್ರಾಮ್ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ. ಆ್ಯಂಡ್ ದೀಸ್ ಆರ್ ನಾಟ್ included for your examination, SEE examination point of view, but these are very important for your knowledge and understanding of the crystal structure. Hence you practice more and more this to get a knowledge about how every company ಸೀಸ್ ದ ಕ್ರಿಸ್ಟಲ್ ಸ್ಟ್ರಕ್ಚರ್. ಯಾವುದೋ ಒಂದು ಮೆಟೀರಿಯಲ್ ಬಂದರೆ, ನ್ಯೂ ಪ್ರಾಡಕ್ಟ್ ಬಂದರೆ ಕ್ರಿಸ್ಟಲ್ ಸ್ಟ್ರಕ್ಚರ್ ಮೇಲೆ ಅದು ಯಾವ ಥರ ಇದೆ, ಯಾವ ಪ್ರಾಪರ್ಟೀಸ್ ಎಕ್ಸಿಬಿಟ್ ಮಾಡುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ. ಸೊ ಯು ಕ್ಯಾನ್ ಕವರ್ ದಿಸ್ ಫಾರ್ CIE ಪ್ರಾಕ್ಟೀಸ್ ಟೆಸ್ಟ್ ಆ್ಯಂಡ್ ಆಲ್ಸೋ ಫಾರ್ ದ ನಾಲೆಡ್ಜ್ ಪರ್ಪಸ್. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ನಾಟ್ ಫಾರ್ ದ SEE examination point of view. The second week you are going to learn about heat treatment of steel. ಸೊ ಹೀಟ್ ಟ್ರೀಟ್ಮೆಂಟ್ ಏನಕ್ಕೆ ಬೇಕು, ಯಾವ್ಯಾವ ಟೈಪ್ಸ್ ಇದೆ, ಯಾವ್ಯಾವ ಟೈಪ್ಸಲ್ಲಿ ಯಾವ್ಯಾವ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಾರೆ. ಆ್ಯಂಡ್ ಇನ್ ದ ಪ್ರಾಕ್ಟೀಸ್ ಪಾರ್ಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಸೇಫ್ಟಿ ಪ್ರಿಕಾಷನ್ಸ್ ಟು ಬಿ ಫಾಲೋಡ್ ಇನ್ ಹೀಟ್ ಟ್ರೀಟ್ಮೆಂಟ್ ಶಾಪ್. ಯಾವ್ಯಾವ ಥರ ಸೇಫ್ಟಿ ಪ್ರಿಕಾಷನ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಮತ್ತು ಹಾರ್ಡ್ನೆಸ್ಸನ್ನು ಬಿಫೋರ್ ಮತ್ತು ಆಫ್ಟರ್ ಹೀಟ್ ಟ್ರೀಟ್ಮೆಂಟ್ ಹಾರ್ಡ್ನೆಸ್ ಹೆಂಗೆ ವೇರಿ ಆಗುತ್ತೆ, ಕಡಿಮೆ ಹಾರ್ಡ್ನೆಸ್ ಇದ್ದರೆ ಯಾವ ಅಪ್ಲಿಕೇಶನ್ಗೆ ಯೂಸ್ ಮಾಡ್ತೀವಿ, ಜಾಸ್ತಿ ಹಾರ್ಡ್ನೆಸ್ ಇದ್ದರೆ ಯಾವ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ತೀವಿ ಅನ್ನೋದನ್ನು ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ this week number 2. So week number 3 is about surface treatment. ಅಂದರೆ ಕರೋಷನ್ ಯಾವ ಥರ ಆಗುತ್ತೆ, ಕರೋಷನ್ ಆಗದೇ ಇರೋ ಥರ ಯಾವ್ಯಾವ ಥರ ಮೆಥಡ್ಸ್ ಇದ್ದಾವೆ, ಮತ್ತು ಇತ್ತೀಚೆಗೆ ಬಂದಿರುವಂತಹ ಅಡ್ವಾನ್ಸ್ಡ್ ಕೋಟಿಂಗ್ ಟೆಕ್ನಾಲಜೀಸ್ ಯಾವ್ಯಾವುದಿದೆ ಅನ್ನೋದ್ರ ಬಗ್ಗೆ ತಿಳ್ಕೊತೀರಿ. ಮತ್ತು ಯು ಆರ್ ಗೋಯಿಂಗ್ ಟು ಪ್ರಾಕ್ಟೀಸ್ ಸಮ್ ಆಫ್ ದ ಸರ್ಫೇಸ್ ಟ್ರೀಟ್ಮೆಂಟ್ ಬೈ ಎಲೆಕ್ಟ್ರೋಪ್ಲೇಟಿಂಗ್. ಲೈಕ್ ಐರನ್ ಕೀ ಮೇಲೆ ಕಾಪರ್ ಸಲ್ಫೇಟ್ ಎಲೆಕ್ಟ್ರೋಲೈಟ್ ಯೂಸ್ ಮಾಡಿಕೊಂಡು ಯಾವ ಥರ ಡೆಪಾಸಿಟ್ ಮಾಡೋದು, ಅದೇ ಥರ ಬ್ರಾಸ್ ಪ್ಲೇಟ್ ಮೇಲೆ ಕಾಪರ್ನ ಎನ್ಕೋಸೋದು, ಕಾಪರ್ ಸಲ್ಫೇಟ್ ಯೂಸ್ ಮಾಡಿಕೊಂಡು. ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಲರ್ನ್ ದ ಪ್ರಾಕ್ಟೀಸ್ ಸೆಷನ್ ರಿಲೇಟೆಡ್ ಟು ಸರ್ಫೇಸ್ ಟ್ರೀಟ್ಮೆಂಟ್. ಸೊ ವೀಕ್ ನಂಬರ್ 4 is about advanced materials, where this is a continuation of the first CME 1, where we learned only till non-metals, but advanced materials also very important, like biomaterials, smart materials, energy material and nano materials. ಸೊ ಇಲ್ಲಿ ಅಪ್ಲಿಕೇಶನ್ಸ್ನ ನೀವು ಓರಿಯೆಂಟೆಡ್ ಆಗಿ ಇಟ್ಕೊಂಡು ಎಲ್ಲದ್ರದ್ದು ಪ್ರಾಪರ್ಟೀಸ್ ಮತ್ತು ಯೂಸಸ್ ಬಗ್ಗೆ ತಿಳ್ಕೊತೀರಿ. ಅದೇ ಥರ ಆ್ಯಸ್ ಇನ್ ದ ಕೇಸ್ ಆಫ್ CME 1, you have prepared a chart and you have displayed lot of things related to ferrous and non-ferrous metals. Here also you are going to practice by doing it
ಆನ್ ದ ಚಾರ್ಟ್. ಸೊ ಅದನ್ನು ಮಾಡಬೇಕಾಗುತ್ತೆ ಆ್ಯಕ್ಟಿವಿಟೀಸಲ್ಲಿ. ಸೊ ವೀಕ್ ನಂಬರ್ 5 ಇಸ್ ಅಬೌಟ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್. ಸೊ ದಿಸ್ ಇಸ್ ದ ಲೇಟೆಸ್ಟ್ ಒನ್. ಏನು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಸಲ್ಲಿ ಇತ್ತೀಚೆಗೆ ಬರುವಂಥದ್ದು, ಯಾಕೆ ಇಲ್ಲಿ ಹಾಕಿದ್ದಾರೆ ಸಿಲೆಬಸ್ಸಲ್ಲಿ ಅಂತ ಅಂದ್ಕೊಂಡ್ರೆ ತುಂಬ ಬೇಸಿಕ್ಸ್ ಮಾತ್ರ ಕಲಿಬೇಕಾಗುತ್ತೆ ಇಲ್ಲಿ. ಬಟ್ ಇಫ್ ಯು ಗೋ ಟು ದ 5th semester and all, additive manufacturing itself is a big area where you can learn more and more. ಹಾಗಾಗಿ ಇಲ್ಲಿ ತುಂಬ ಬೇಸಿಕ್ಸ್ ತಿಳ್ಕೊಂಡು ಯು ಆರ್ ಗೋಯಿಂಗ್ ಟು ಡೂ ಸ್ಲೈಸಿಂಗ್ ಆ್ಯಂಡ್ ಪ್ರಿಂಟ್ 3D ಪ್ರಿಂಟ್ ಮಾಡಿ ಮಾಡೆಲ್ನ ನೀವು ಮಾಡಬೇಕಾಗುತ್ತೆ. ವೆರಿ ಸಿಂಪಲ್ ಎಕ್ಸ್ಪೆರಿಮೆಂಟ್ಸ್. ಸೊ ಇದು ಒಂದು ಇಂಟ್ರೆಸ್ಟಿಂಗ್ ವೀಕ್ ಆಗಿ ಕನ್ವರ್ಟ್ ಆಗುತ್ತೆ. ವೀಕ್ ನಂಬರ್ 6ಅಲ್ಲಿ ಕ್ಯಾಸ್ಟಿಂಗ್ ಬಗ್ಗೆ ತಿಳ್ಕೊತೀರಿ. ಕ್ಯಾಸ್ಟಿಂಗ್ ಅಂದರೆ ಏನು, ಅಚ್ಚು ಮಾಡೋದು ಅಂದರೆ ಏನು, ಅದು ಬೇಕಾಗಿರುವಂತಹ ಪ್ಯಾಟ್ರನ್ಸ್, ಮೌಲ್ಡ್ಸ್ ಯಾವ್ಯಾವ ಥರ ಇರುತ್ತೆ, ಕೋರ್ ಮೇಕಿಂಗ್ ಅಂದರೆ ಏನು, ಡಿಫೆಕ್ಟ್ಸ್ ಇನ್ ಕ್ಯಾಸ್ಟಿಂಗ್ ಪ್ರೋಸೆಸ್ ಯಾವ್ಯಾವ ಥರ ಬರುತ್ತೆ, ಮಾಡರ್ನ್ ಕ್ಯಾಸ್ಟಿಂಗ್ ಪ್ರೋಸೆಸ್ಗಳು ಯಾವುದು. ಸೊ ಇಷ್ಟನ್ನು ಕೂಡ ಲರ್ನ್ ಬೈ ಥಿಂಕಿಂಗ್ ಅಥವಾ ಲಿಂಕಿಂಗ್ ವಿತ್ ವೇರಿಯಸ್ ಅಪ್ಲಿಕೇಶನ್ಸ್ ಅನ್ನೋದ್ರ ಬಗ್ಗೆ ಸಿಲೆಬಸಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಕಮಿಂಗ್ ಟು ದ ಪ್ರಾಕ್ಟೀಸ್ ಪಾರ್ಟ್, ಯು ಆರ್ ಗೋಯಿಂಗ್ ಟು ಡೂ ಸಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಇನ್ ಫೌಂಡ್ರಿ. ಸೊ ಡೂ ಇಟ್ ಇನ್ ಫೌಂಡ್ರಿ, ಯು ನೀಡ್ ಅ pattern. So if you don't have a pattern, you need to create a 3D printed or wood. By use of wood, you prepare a pattern, prepare a sand mold and pour the metals. ನಿಮ್ಮ ಹತ್ರ ಯಾವುದಿರುತ್ತೆ ಫರ್ನೆಸ್, ಅದರಿಂದ ಪವರ್ ಮಾಡಿ ಆಮೇಲೆ ಇನ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ದಿಸ್ ಇಸ್ ವೀಕ್ ನಂಬರ್ 6. ವೀಕ್ ನಂಬರ್ 7ಅಲ್ಲಿ ಮೆಟಲ್ ಫಾರ್ಮಿಂಗ್ ಪ್ರೋಸೆಸಸ್ಸು. ಇದನ್ನು ಕೂಡ ಮೆಷಿನಿಂಗ್ ಫ್ಯಾಬ್ರಿಕೇಶನ್ ಪ್ರೋಸೆಸ್ಸಲ್ಲಿ ಫೋರ್ಜಿಂಗ್ ಅಂದರೆ ಏನು, ರೋಲಿಂಗ್ ಅಂದರೆ ಏನು, ಎಕ್ಸ್ಟ್ರೂಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊತೀರಿ. ಫೋರ್ಜಿಂಗ್ ಪಾರ್ಟ್ಸ್ ಯಾವ್ಯಾವುದಿದೆ, ಎಕ್ಸ್ಟ್ರೂಷನ್ ಪಾರ್ಟ್ಸ್ ಯಾವುದಿದೆ, ರೋಲಿಂಗ್ ಪಾರ್ಟ್ಸ್ ಯಾವುದಿದೆ ಅನ್ನೋದ್ರ ಬಗ್ಗೆ ಸಿಲೆಬಸ್ಸಲ್ಲಿ ಡೀಟೇಲಾಗಿ ಕೊಟ್ಟಿರೋದ್ರಿಂದ ಸೊ ದಿಸ್ ವೀಕ್ ಆಲ್ಸೋ ಗೆಟ್ ಇಂಟ್ರೆಸ್ಟಿಂಗ್. ಆಮೇಲೆ ಫೋರ್ಜಿಂಗಲ್ಲಿ ಫೋರ್ಜಿಂಗ್ ಯೂಸ್ ಮಾಡಿಕೊಂಡು ರೌಂಡ್ ರಾಡಿಂದ ಸ್ಕ್ವೇರ್ ರಾಡ್ ಕನ್ವರ್ಟ್ ಮಾಡೋದ್ರ ಬಗ್ಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಾಗುತ್ತೆ. ಸೊ ವೀಕ್ ನಂಬರ್ 8 ಇಸ್ ಅಬೌಟ್ ಡೆವಲಪ್ಮೆಂಟ್ ಆಫ್ ಅ ಸರ್ಫೇಸಸ್. ಸೊ ದಿಸ್ ಪಾರ್ಟ್ ಈಸ್ ಎ ಕಂಟಿನ್ಯೂಷನ್ ಆಫ್ ಯುವರ್ CAD. ಸೊ CADಲ್ಲಿ ನೀವು ಮಾಡುವಂಥದ್ದನ್ನು ಡೆವಲಪ್ಮೆಂಟ್ ಮಾಡಿ, ಯು ನೀಡ್ ಟು ಡೂ ಇಟ್ ಇನ್ ಶೀಟ್ ಯೂಸ್ ಮಾಡಿಕೊಂಡು ಅದನ್ನು ಹೆಂಗೆ ಆ್ಯಂಗಲಲ್ಲಿ ಕಟ್ ಮಾಡಬೇಕು, ಒಂದು ಆಬ್ಜೆಕ್ಟ್ನ ಫೋಲ್ಡ್ ಮಾಡಿದ್ರೆ ಅಥವಾ ಅನ್ಫೋಲ್ಡ್ ಮಾಡಿದ್ರೆ ಯಾವ ಥರ ಕಾಣುತ್ತೆ ಅನ್ನೋದ್ರ ಬಗ್ಗೆ ಯು ನೀಡ್ ಟು ಪ್ರಿಪೇರ್ ದ ಸರ್ಫೇಸಸ್ ಬೈ ಡೂಯಿಂಗ್ ಡೆವಲಪ್ಮೆಂಟ್. ಹಾಗಾಗಿ ಒಂದು 4-5 ಎಕ್ಸಾಂಪಲ್ಸ್ ಇದೆ, ಅದನ್ನು ಮಾಡಬೇಕಾಗುತ್ತೆ. ಸೊ ಆ್ಯಂಡ್ ದಿಸ್ ಇಸ್ ಅಬೌಟ್ ಪ್ರಾಕ್ಟೀಸ್ ಸೆಷನ್, ವೀಕ್ ನಂಬರ್ 8. ವೀಕ್ ನಂಬರ್ 9 ಇಸ್ ಶೀಟ್ ಮೆಟಲ್ ಅಂಡ್ ದ ಪ್ರಾಕ್ಟೀಸ್ ಆಫ್ ಶೀಟ್ ಮೆಟಲ್ ಬೇಸ್ಡ್ ಆನ್ ದ ಡೆವಲಪ್ಮೆಂಟ್. ಶೀಟ್ ಮೆಟಲ್ ಬಗ್ಗೆ ಓದ್ಕೋತಿರೋ ಥಿಯರಿನ, ಈ ಕಡೆ ಸೈಡು ಪ್ರಾಕ್ಟೀಸಲ್ಲಿ ಇವಾಗ ಏನು ಡೆವಲಪ್ಮೆಂಟ್ ಮಾಡಿದ್ರೆ ಅದನ್ನು ಶೀಟ್ಗೆ ಪೇಸ್ಟ್ ಮಾಡಿ ಕಟ್ ಮಾಡಿ ಯು ನೀಡ್ ಟು ಪ್ರಿಪೇರ್ ಎ ಫನಲ್, ಸಿಲಿಂಡ್ರಿಕಲ್ ಬಾಕ್ಸ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಆ್ಯಂಡ್ ಪ್ರೆಸ್ ವರ್ಕ್. ಸೊ ಯು ನೀಡ್ ಟು ಹ್ಯಾವ್ ಅ ಮೀನಿಂಗ್ ಆಫ್ ಪ್ರೆಸ್, why it is so important, what are the different types of presses, what are the components of pressing machine and what are the operations to be performed in press machine. So ಇದ್ರ ಬಗ್ಗೆ ಒಂದಷ್ಟು ಬ್ರೀಫ್ ಆಗಿ ಓದ್ಕೋತೀರಾ. ಮತ್ತೆ ಇಫ್ ಯು ಹ್ಯಾವ್ ಎ ಪ್ರೆಸ್ ಇನ್ ಯುವರ್ ಇನ್ಸ್ಟಿಟ್ಯೂಷನ್, ಯು ಕ್ಯಾನ್ ಡೂ ದ ಸಿಂಪಲ್ ಪಂಚ್ ಮತ್ತು ಡೈ ಯೂಸ್ ಮಾಡ್ಕೊಂಡು ಒಂದು ಕಾಯಿಂಟರ್ ಯೂಸ್ ಮಾಡೋದು ಅಥವಾ ಒಂದು ಬ್ರಾಕೆಟ್ ರೆಡಿ ಮಾಡೋದು, ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. Coming to week number 11, 12 and 13, this 11th week is about cutting tools which are required for cutting a component. So ಇಲ್ಲಿ ಫಸ್ಟ್ ಕಟಿಂಗ್ ಟೂಲ್ ಅಂದರೆ ಏನು, ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ ಅಂದರೆ ಏನು, ಮಲ್ಟಿಪಲ್ ಪಾಯಿಂಟ್ ಕಟಿಂಗ್ ಅಂದರೆ ಏನು, ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ದು ನಾಮನ್ಕ್ಲೇಚರ್ ಏನು, ಸರ್ಫೇಸ್ ಫಿನಿಶಿಂಗ್ ಪ್ರೋಸೆಸ್ ಯಾವ್ಯಾವುದಿದೆ, ಗ್ರೈಂಡಿಂಗ್, ಪಾಲಿಶಿಂಗ್ ಮತ್ತು ಕೋಟಿಂಗು, ಅಡೆಸಿವ್ಸ್ ಯಾವ್ದು ಯೂಸ್ ಮಾಡ್ತಾರೆ ಗ್ರೈಂಡಿಂಗ್ ಮಿಲ್ಸಲ್ಲಿ. ಹಾಗಾಗಿ ಯು ನೀಡ್ ಟು ಪರ್ಫಾರ್ಮ್ ಸಮ್ ಆಫ್ ದ ಬೇಸಿಕ್ ಆಪರೇಷನ್ಸ್ ಯೂಸಿಂಗ್ ಸರ್ಫೇಸ್ ಗ್ರೈಂಡರ್ಸ್. Week number 12 is about drilling machine. You need to know what is drilling machine, what are the types of drilling machine, ಯಾವ ಆಪರೇಷನ್ಸ್ ಇದೆ ಡ್ರಿಲ್ಲಿಂಗಲ್ಲಿ, ಓನ್ಲಿ ಲಿಸ್ಟ್ ಇಸ್ ರಿಕ್ವೈರ್ಡ್. ಆ್ಯಂಡ್ ಡ್ರಿಲ್ಲಿಂಗ್ ಮಾಡೋದಕ್ಕೆ ಬೇಕಾಗಿರುವಂಥ ಟ್ವಿಸ್ಟ್ ಡ್ರಿಲ್ಲು ನೋಡೋದಕ್ಕೆ ಯಾವ ಥರ ಕಾಣುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊತೀರಿ. ಇನ್ನು ಪ್ರಾಕ್ಟೀಸಿಗೆ ಬಂದರೆ ಡ್ರಿಲ್ಲಿಂಗ್ ಮಿಷಿನ್ ಆಪರೇಷನ್ಸ್ ಬಗ್ಗೆ ಪ್ರಾಕ್ಟೀಸ್ ಮಾಡಿ ಗೋ ಮತ್ತು ನೋ ಗೇಜ್ ಯೂಸ್ ಮಾಡಿಕೊಂಡು ಆಲ್ರೆಡಿ ಡ್ರಿಲ್ ಆಗಿರೋ ಹೋಲ್ ಸರಿಯಾಗಿದೆಯೋ ಇಲ್ವಾ ಅಂತ ಚೆಕ್ ಮಾಡೋದು, ಆರ್ ಬೈ ಯೂಸಿಂಗ್ ವರ್ನಿಯರ್ ಕ್ಯಾಲಿಪರ್ ಅದು ಯೂಸ್ ಮಾಡಿಕೊಂಡು ಮಾಡ್ಬೋದು. Week number 13 is about study of lathe and milling machine, where you learn about basics of lathe machines and what are the different classification of lathe machines and lathe operations. Similar to the lathe, you need to learn about milling also, and here you need to do like machine ಹತ್ರ ಹೋಗಿ ಅದ್ರ ಪಾರ್ಟ್ಸ್ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಬೇಸಿಕ್ ಒಂದು ಎಕ್ಸ್ಪೆರಿಮೆಂಟ್ನ ಮಾಡ್ತೀರಿ. ಸೊ ದಿಸ್ ಇಸ್ ಓನ್ಲಿ ಫಾರ್ ದ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಅಗೇನ್ ಐ ಆಮ್ ಟೆಲ್ಲಿಂಗ್, so these machines you are going to perform different works on your upcoming semesters. So this is about why these are very important ಅಂತ ಹೇಳಿದ್ರೆ, ಕಾನ್ಸೆಪ್ಟ್ಸ್ ಅಂತ ತಿಳ್ಕೊಳ್ತಿರೋದ್ರಿಂದ ಲರ್ನ್ ಓನ್ಲಿ ದ ಕಾನ್ಸೆಪ್ಟ್ಸ್ ವಿಚ್ ಎವರ್ ನಿಮಗೆ
ತುಂಬ ದೊಡ್ಡ ಫೀಲ್ಡ್ ಇರುತ್ತೆ ಅಲ್ಲಿ, ಬರೀ ಕಾನ್ಸೆಪ್ಟ್ನ ತಿಳ್ಕೊತೀರಿ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ಇನ್ ದ ಅಪ್ಕಮಿಂಗ್ ಸೆಮಿಸ್ಟರ್ಸ್. ಸೊ ದಿಸ್ ಇಸ್ ಅಬೌಟ್ this detailed syllabus in brief. And coming to the assessment methodology, similar to CMI 1, theory test irutte after week 4, it is for 50 marks. Practice test is there, that is for 3 hours and for 50 marks. 7th week ಅಲ್ಲಿರೋದ್ರಿಂದ ಕ್ಯಾಸ್ಟಿಂಗ್ ಮಾಡೋದ್ರ ಬಗ್ಗೆ ಜಾಸ್ತಿ ನಿಮ್ಮ ಸಿಲೆಬಸ್ಸಲ್ಲಿ ಕೊಟ್ಟಿರೋದ್ರಿಂದ ನೀವು ಪ್ರಿಪರೇಷನ್ ಆಫ್ ಮೌಲ್ಡು, ಪ್ಯಾಟ್ರನ್ನು ಅದ್ರ ಬಗ್ಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ವೀಕ್ ನಂಬರ್ 10 ಆದಮೇಲೆ ಥಿಯರಿ ಟೆಸ್ಟ್ ಇರುತ್ತೆ, ಅಗೇನ್ ದಟ್ ಇಸ್ ಫಾರ್ 50 ಮಾರ್ಕ್ಸ್. ಆ್ಯಂಡ್ ವೀಕ್ ನಂಬರ್ 13 ಯು ಆರ್ ಗೋಯಿಂಗ್ ಟು ಡೂ ಶೀಟ್ ಮೆಟಲ್, forging, those kind of practical experiments for 3 hours. And you need to write the portfolio, ಅಂದರೆ ಪೋರ್ಟ್ಫೋಲಿಯೋ ಇವ್ಯಾಲ್ಯೂಯೇಷನ್ಗೆ ಬೇಕಾಗಿರುವಂತಹ ರೆಕಾರ್ಡ್ಸ್ ಬರೆಯೋದಾಗಿರ್ಬೋದು ಅಥವಾ ಆ್ಯಕ್ಟಿವಿಟಿ ಮಾಡೋದಾಗಿರ್ಬೋದು, ಅದೆಲ್ಲನೂ ರೂಬ್ರಿಕ್ಸ್ ಯೂಸ್ ಮಾಡಿಕೊಂಡು we are going to evaluate for 50 marks, and all the 50 marks the average ತೆಗೆದು we will award what your marks for 50 marks ಅಂತ award ಮಾಡ್ತೀವಿ. ಆ್ಯಂಡ್ ಯು ನೀಡ್ ಟು ಸ್ಕೋರ್ 20 marks ಮಿನಿಮಮ್. ಸೊ ಅದು ನಿಮಗೆ ಗೊತ್ತಿರಲಿ. ಆ್ಯಂಡ್ ಎಂಡ್ ಎಕ್ಸಾಮ್ ಥಿಯರಿ ಆಗಿರೋದ್ರಿಂದ ಯು ವಿಲ್ ಗೆಟ್ 100 marks ಆಸ್ ಲೈಕ್ CME 1 ಥರನೇ ಬರುತ್ತೆ. ಇಲ್ಲೂ ಕೂಡ ಟೇಬಲ್ ಆಫ್ ಸ್ಪೆಸಿಫಿಕೇಶನ್ ಕ್ವಶನ್ ಬ್ಯಾಂಕ್ ರೆಡಿ ಇರೋದ್ರಿಂದ ದ ಕ್ವಶನ್ಸ್ ವಿಲ್ ಬಿ ಲೈಕ್ ದಟ್ ಓನ್ಲಿ, ಆ್ಯಂಡ್ ದಟ್ ವಿಲ್ ಬಿ ರೆಡ್ಯೂಸ್ ಟು 50 marks. ಯು ನೀಡ್ ಟು ಸ್ಕೋರ್ 20 out of 50 for to pass this subject. Similarly, IL ಕೂಡ 20ಗೆ 50ಗೆ 20 ತೆಗಿಲೇಬೇಕಾಗುತ್ತೆ. ಸೊ ಟೋಟಲ್ 40 marks ಯು ನೀಡ್ ಟು ಸೆಕ್ಯೂರ್ ಟು ಪಾಸ್ ದಿಸ್ ಸಬ್ಜೆಕ್ಟ್. ಸೊ ಮಾಡೆಲ್ ಪೇಪರ್ ಇದೆ CIE ಮತ್ತು CIE 1 ಮತ್ತು CIE 2ದು. ಯು ಕ್ಯಾನ್ ಗೋ ಥ್ರೂ ಇಟ್ ವೆನ್ ಎವರ್ ದ ಸಿಲೆಬಸ್ ಕಮ್ಸ್ ಟು ಯು, ಆ್ಯಂಡ್ ಸಮ್ ಆಫ್ ದ ಇಂಪಾರ್ಟೆಂಟ್ ಎಕ್ವಿಪ್ಮೆಂಟ್ಸ್ ಆಲ್ಸೋ ಲಿಸ್ಟೆಡ್ ಇನ್ ಯುವರ್ ಸಿಲೆಬಸ್. ಪ್ಲೀಸ್ ಗೋ ಥ್ರೂ ಇಟ್ ಬಿಕಾಸ್ ಯು ನೀಡ್ ಟು ನೋ ಫೌಂಡ್ರಿ ಶಾಪ್ ಅಂದರೆ ಏನು, ಅದರೊಳಗಡೆ ಏನೇನು ಇರಬೇಕು, ಶೀಟ್ ಮೆಟಲ್ ಶಾಪ್ ಅಂದರೆ ಏನು, ಅಲ್ಲಿ ಏನಿರಬೇಕು, ಪ್ರೆಸ್ ವರ್ಕ್ ಅಂದರೆ ಏನು, ಮೆಷಿನ್ ಶಾಪಲ್ಲಿ ಏನೇನಿರಬೇಕು, ಆ್ಯಂಡ್ 3D ಪ್ರಿಂಟರ್ ಅಂದರೆ ಏನು, ಸಾಫ್ಟ್ವೇರ್ಸ್ಗಳು ಯಾವ್ಯಾವುದಿದೆ, ಹಾರ್ಡ್ನೆಸ್ ಟೆಸ್ಟರ್ ಅಂದರೆ ಏನು. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ ಯು ನೀಡ್ ಟು ಲರ್ನ್ ಬಿಫೋರ್ ಡೂಯಿಂಗ್. ಏನೇನು ಇರುತ್ತೆ ಅನ್ನೋದು ತಿಳ್ಕೊಂಡು ಆಮೇಲೆ ರೈಟ್ ಇನ್ ಯುವರ್ ರೆಕಾರ್ಡ್. ಸೊ ದಿಸ್ ಇಸ್ ಅಬೌಟ್ ಸಿಲೆಬಸ್. ಸೊ ಇನ್ ದ ನೆಕ್ಸ್ಟ್ ಸೆಷನ್ ಐ ಆಮ್ ಗೋಯಿಂಗ್ ಟು ಟೇಕ್ ಅಪ್ ದ ಫಸ್ಟ್ ವೀಕ್, ದಟ್ ಇಸ್ ಕ್ರಿಸ್ಟಲ್ ಸ್ಟ್ರಕ್ಚರ್, ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ಆಗಿರೋದ್ರಿಂದ, ವೀಕ್ ಆಗಿರೋದ್ರಿಂದ you are going to explore so many things in this. So don't miss the next upcoming videos. So thank you so much for listening to this video.